ಧುರಂಧರ್ 2 ದಿ ರಿವೆಂಜ್ ಸದ್ಯಕ್ಕೆ ಎಲ್ಲ ಕಡೆ ಸೆನ್ಸೇಷನ್ ಮೂಡಿಸ್ತಾ ಇರುವಂತಹ ಸಿನಿಮಾ. ಆದ್ರೆ ಎಲ್ರಿಗೂ ಕೂಡ ಇರುವಂತಹ ಪ್ರಶ್ನೆ ಈಗ 2,000 ಕೋಟಿ ಕಲೆಕ್ಷನ್ ಆ ಒಂದು ಬ್ಯಾರಿಯರ್ ಅನ್ನ ದಾಟುತ್ತಾ ಅಂತ. ಇದು ಸುಮನ್ ಟಿವಿ ಸ್ಪೆಷಲ್. ನಾನು ಅವಿನಾಶ್ ಶಿವನ್. ಇವತ್ತು ನಾವು ಮಾತನಾಡ್ತಾ ಇರೋದು ಧುರಂಧರ್ 2 ಬಗ್ಗೆ. ಮೊದಲ ವರ್ಷನ್ ನಿಮ್ಗೆಲ್ರಿಗೂ ಕೂಡ ಗೊತ್ತಾಗಿರೋ ಹಾಗೆ ಬಹಳ ದೊಡ್ಡ ಮಟ್ಟದ ಹಿಟ್ ಆಯಿತು. ಸೊ ಅದಾದ್ಮೇಲೆ ಎರಡನೇ ವರ್ಷನ್ ಮಾರ್ಚ್ 19 ಟಾಕ್ಸಿಕ್ ಜೊತೆಗೆ ಬರುತ್ತೆ ಅಂತಂದಾಗ ಹೇಗಿರುತ್ತೆ ಕ್ಲಾಶ್ ಅಂತ ಇತ್ತು. ನಂತರ ಟಾಕ್ಸಿಕ್ ಅವರು ಬ್ಯಾಕ್ಔಟ್ ಮಾಡಿದ್ರು, ಜೂನಿಗೆ ಅವ್ರು ರಿಲೀಸ್ ಡೇಟನ್ನು ಅನೌನ್ಸ್ಮೆಂಟ್ ಮಾಡಿದ್ರು. ಈಗ ಧುರಂಧರ್ ಬಾಕ್ಸ್ ಆಫೀಸನ್ನು ಕೊಳ್ಳೆ ಹೊಡಿತಾರೆ. ಕಳೆದ 4 ದಿನಗಳಿಂದ 19ನೇ ತಾರೀಕು ರಿಲೀಸ್ ಆಗಿರೋದು ಸಿನಿಮಾ ಎಷ್ಟು ಕಲೆಕ್ಷನ್ ಆಗಿದೆ, ಜೊತೆಗೆ ಇಂಡಿಯಾದ ಕಲೆಕ್ಷನ್ ಎಷ್ಟು, ಓವರ್ ಆಲ್ ವರ್ಲ್ಡ್ ವೈಡ್ ಎಷ್ಟು ಕಲೆಕ್ಷನ್ ಆಗಿದೆ ಎಲ್ಲದರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ. ಜೊತೆಗೆ ಈ ಹಿಂದೆ ಟಾಪ್ 10 ನಮ್ಮಲ್ಲಿ ಕಲೆಕ್ಷನ್ ಮಾಡಿರುವಂಥ ಸಿನಿಮಾಗಳ ಡೀಟೇಲ್ ಕೂಡ ಈ ವಿಡಿಯೋದಲ್ಲಿರುತ್ತೆ. ಧುರಂಧರ ಬೇರೆ ಬೇರೆ ಕಾರಣಕ್ಕೆ ಸುದ್ದಿ ಆಗಿರೋದು ನಿಮಗೆ ಗೊತ್ತು. ಕೆಲವರು ಪ್ರೊಪಗಾಂಡಾ ಸಿನಿಮಾ ಅಂತ ಹೇಳ್ಬೋದು, ಕೆಲವರು ವಿಪರೀತ ಆಕ್ಷನ್ ಇದೆ, ವೈಲೆನ್ಸ್ ಇದೆ ಅಂತ ಕೆಲವರು ಹೇಳಿದ್ರೆ, ಇನ್ನೊಂದಷ್ಟು ಜನ ಇಲ್ಲ ಆಸ್ ಅ ಸಿನಿಮಾ ನಾವು ನೋಡಿದ್ರೆ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಇನ್ನೂ ಕೆಲವರು ಇದು ರಿಯಲ್ ಘಟನೆಗಳ ಬೇಸ್ಡ್, ಹಾಗಾಗಿ ಯಾವುದೇ ಪ್ರೊಪಗಂಡಾ ಇಲ್ಲ ಅನ್ನುವ ವರ್ಗ ಕೂಡ ಇದೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ಬರೀ ಆಸ್ ಅ ಮೂವಿ ನೋಡಿದಾಗ, ಕಲೆಕ್ಷನ್ ಅಂತ ನೋಡಿದಾಗ ಈ ಸಿನಿಮಾ ಕಮಾಲ್ ಮಾಡ್ತಾ ಇದೆ. ನಾನು ನಿಮ್ಗೊಂದಷ್ಟು ಸ್ಟ್ಯಾಟ್ಸ್ ಕೊಡ್ತೀನಿ. 19, 20, 21, 22 ನೆನ್ನೆವರೆಗೆ 4 ದಿನ ಸುಮಾರು 92,000 ಶೋ ಆಗಿದೆ. 450 ಕೋಟಿ ಕಲೆಕ್ಷನ್ ಅಂತ ಸದ್ಯಕ್ಕೆ ಇನ್ಫಾರ್ಮೇಷನ್ ಇದೆ. ಕೇವಲ 4 ದಿನದಲ್ಲಿ ಆಗಿರೋದು. ಈ 450 ಕೋಟಿಲಿ ಸುಮಾರು ಒಂದು 250 ಕೋಟಿ 270 ಕೋಟಿಗಿಂತ ಹೆಚ್ಚಾಗಿ ನಮ್ಮ ಇಂಡಿಯಾದಲ್ಲೇ ಕಲೆಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಒಟ್ಟಾರೆ ಕಲೆಕ್ಷನ್ ನಾವು ಈ ಹಿಂದಿನದು ಪ್ರೀಮಿಯರ್ ಶೋ, OTT ರೈಟ್ಸ್ ಎಲ್ಲವನ್ನು ಕೂಡ ಕಂಬೈನ್ ನೋಡಿದಾಗ ಆಲ್ಮೋಸ್ಟ್ ಈಗ 700 ಕೋಟಿ ಕಲೆಕ್ಷನ್ ಅನ್ನ ಕಳೆದ 4 ದಿನದಲ್ಲಿ ಈ ಸಿನಿಮಾ ಮಾಡಿದೆ ಅಂತ ಈಗ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಸೊ ಹಾಗಾಗಿ ಈ ಪ್ರೀಮಿಯರ್ ಶೋನ ಮಾಡಿದ್ರಲ್ಲ, ಅಲ್ಲೂ ಕೂಡ ಅವ್ರಿಗೊಂದು 11,000 ಟಿಕೆಟ್ಗಳು, ಅಂದರೆ ಇದಾಗಿತ್ತು, ಶೋಗಳು ಆ್ಯಕ್ಚುಲಿ ಟಿಕೆಟ್ ಎಲ್ಲ 11,000 ಶೋ ಪ್ರೀಮಿಯರಲ್ಲೇ ಸಿಕ್ಕಿತ್ತು ಅವ್ರಿಗೆ. ಸೊ ಹಾಗಾಗಿ ಪ್ರೀಮಿಯರ್ ಶೋನಿಂದ ಬಂದಂಥ ಹಣ ನಾವು ನೋಡಿದ್ರೆ ಸುಮಾರು 43 ಕೋಟಿ ಅಂತ ಹೇಳಲಾಗ್ತಾ ಇದೆ. ಹಾಗೆ ಗುರುವಾರ ಯಾವತ್ತು ರಿಲೀಸ್ ಆಯ್ತಲ್ಲ ಅವತ್ತು 102 ಕೋಟಿ ಡೇ 1. ಅದಾದಮೇಲೆ ಶುಕ್ರವಾರ 80 ಕೋಟಿ, ಶನಿವಾರ ಮತ್ತೆ ಇನ್ಕ್ರೀಸ್ ಆಗುತ್ತೆ ಯಾಕಂದರೆ ವೀಕೆಂಡ್ ರಜೆಗಳು, ರಂಜಾನ್ ಎಲ್ಲವೂ ಕೂಡ ಬರೋದ್ರಿಂದ 113 ಕೋಟಿ ರೂಪಾಯಿ, ಭಾನುವಾರ 114 ಅಂತ ಸದ್ಯಕ್ಕೆ ಅಪ್ರಾಕ್ಸಿಮೇಟ್ ಎಲ್ಲವನ್ನೂ ಕೂಡ ಸೇರಿಸಿದ್ರೆ ಆಲ್ಮೋಸ್ಟ್ ಒಂದು 450ರಿಂದ 50 ಕೋಟಿ ಕಲೆಕ್ಷನ್ ಮಾಡಿದೆ ಸಿನಿಮಾ ಅನ್ನೋದು. ಜೊತೆಗೆ ಇದರ ಬಜೆಟ್ ಬಗ್ಗೆ ನಾವು ಮಾತನಾಡಬೇಕು. ಧುರಂಧರ್ ಫಸ್ಟ್ ಪಾರ್ಟ್ ಹಾಗೆ ಈ ಸೆಕೆಂಡ್ ಪಾರ್ಟ್ ಆಲ್ಮೋಸ್ಟ್ ಎರಡೂ ಸೇರಿಸಿದ್ರೆ ಒಂದು 400ರಿಂದ 450 ಕೋಟಿ ಅಂತ ಹೇಳಲಾಗ್ತದೆ, ಎರಡೂ ಸಿನಿಮಾ ಸೇರಿ. ಸೊ ಫಸ್ಟ್ ಪಾರ್ಟ್ ಏನಿದೆ ಅದರ ಕಲೆಕ್ಷನ್ 1000 ಕೋಟಿ ಅಂತ ಕ್ಲೈಮ್ ಮಾಡ್ತಿದ್ದಾರೆ. ಬಟ್ ಎಲ್ಲೂ ಕೂಡ ನಾನು ಚೆಕ್ ಮಾಡಿದಾಗ ಅಫಿಷಿಯಲಿ ಈ 1000 ಕೋಟಿ ಅನ್ನೋದಕ್ಕೆ ಬೇಕಾದಂಥ ಪ್ರೂಫ್ಗಳು ಎಲ್ಲೂ ಕೂಡ ಅಷ್ಟಾಗಿ ಸಿಗಲಿಲ್ಲ. ಬಟ್ ಅಫಿಷಿಯಲಿ ಇದು 1000 ಕೋಟಿ ದಾಟಿದೆ ಅಲ್ವಾ ಅನ್ನೋದು ಡಿಬೇಟೇಬಲ್ ವಿಚಾರ. ಆದರೆ ಈ ಸಿನಿಮಾ ಈಗ 2,000 ಕೋಟಿ ಕಲೆಕ್ಷನನ್ನು ದಾಟುತ್ತಾ. ಹಾಗಾದರೆ ನಿಮಗೆ ಆ ಒಂದು ಲಿಸ್ಟನ್ನು ನಾನು ಕೊಟ್ಬಿಡ್ತೀನಿ. ಯಾಕಂದರೆ ಯಾವ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ, ಟಾಪ್ 10 ಇಂಡಿಯಾದ ಸಿನಿಮಾಗಳು ಯಾವುದು ಗ್ರಾಸ್ ಮಾಡಿರೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ದಂಗಲ್ ಅದರಲ್ಲಿ ಟಾಪಲ್ಲಿ ಯಾವತ್ತೂ ಕೂಡ ಇದೆ. ಸೊ ಅದನ್ನು ಇನ್ನೂ ಕೂಡ ಬೀಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ನಾನು ಆ ಲಿಸ್ಟನ್ನು ನಿಮ್ಗೆ ಹೇಳ್ತೀನಿ ಯಾರ್ಯಾರಿದ್ದಾರೆ ಈ ಟಾಪ್ ಒಂದು ಕಲೆಕ್ಷನ್ ಲಿಸ್ಟ್ನಲ್ಲಿ ಅಂತ. ಮೊದಲನೇದಾಗಿ ನಾನು 10 ಶುರು ಮಾಡಿದ್ರೆ PK ಇದೆ, 850 ಕೋಟಿ ಕಲೆಕ್ಷನ್ ಮಾಡಿರುವಂಥ ಸಿನಿಮಾ. ಒನ್ ಆಫ್ ದ ಫಸ್ಟ್ ಸಿನಿಮಾ 800 ಕೋಟಿ ಕಲೆಕ್ಷನ್ ಮಾಡೋಕ್ಕೆ. 9ನೇ ಪ್ಲೇಸಲ್ಲಿ ಆ್ಯನಿಮಲ್ ಬರುತ್ತೆ, 900 ಕೋಟಿ. ಹಾಗೆ ಆಮಿರ್ ಖಾನ್ ಅವರ ಮತ್ತೊಂದು ಸಿನಿಮಾ ಸೀಕ್ರೆಟ್ ಸೂಪರ್ ಸ್ಟಾರ್, ಇದು 900 ಕೋಟಿ. ಇದು ಒಂಥರ ಆಮಿರ್ ಖಾನ್ ಅವರ ಬತ್ತಳಿಕೆ ಅಂತ ಬಂದಂಥ ಭಾಳ ಸರ್ಪ್ರೈಸ್ ಪ್ಯಾಕೇಜ್ ಇದು. ಹೇಗಿದೆ ಇಟ್ಟಾಯಿತು, ತುಂಬ ಜನ ಈ ಸಿನಿಮಾ ಇನ್ನೂ ಕೂಡ ನೋಡಿಲ್ಲ, ಅದು ಬೇರೆ ವಿಚಾರ. ಇನ್ನು ಸಲ್ಮಾನ್ ಖಾನ್ ಅವರ ಬಜರಂಗಿ ಭಾಯ್ಜಾನ್ ಸುಮಾರು 960 ಕೋಟಿ ಕಲೆಕ್ಷನ್ ಮಾಡಿರುವಂಥ ಸಿನಿಮಾ. ಇನ್ನು 1000 ಕೋಟಿಗಿಂತ ಮೇಲೆ ನಾವು ನೋಡಿದ್ರೆ 2 ಸಿನಿಮಾ ಇದೆ ಶಾರುಖ್ ಖಾನ್ ಅವ್ರದ್ದು. ಒಂದು ಪಠಾಣ್ 1050 ಕೋಟಿ ಪ್ಲಸ್, ಜವಾನ್ 1140 ಕೋಟಿ ಪ್ಲಸ್. ಇದೆಲ್ಲವೂ ಕೂಡ ಅಪ್ರಾಕ್ಸಿಮೇಟ್ ಆಯ್ತಾ. ಇನ್ನು KGF ಚಾಪ್ಟರ್ 2 ನಮ್ಮ ಹೆಮ್ಮೆಯ ಕನ್ನಡದ ಸಿನಿಮಾ 1170 ಪ್ಲಸ್ ಕೋಟಿ ಅಂತ, ಇದು ಕೂಡ ಅಪ್ರಾಕ್ಸಿಮೇಟ್. ಅದಕ್ಕಿಂತ ಸ್ವಲ್ಪ ಹೆಚ್ಚು ಅಂತಂದರೆ ರಾಜಮೌಳಿಯವರ RRR 1200 ಕೋಟಿ ಕಲೆಕ್ಷನ್ ಮಾಡಿದೆ ಅನ್ನೋದು. ಹಾಗೆ ಆಸ್ಕರ್ಗೂ ಕೂಡ ಹೋಯಿತು RRR, ಅದೊಂದು ಹೆಮ್ಮೆಯ ವಿಚಾರ. ಇನ್ನು ಮತ್ತೊಂದು ಈ ಸಿನಿಮಾದಲ್ಲಿ ಈ ಲಿಸ್ಟ್ನಲ್ಲಿ 2ನೇ ಪ್ಲೇಸಲ್ಲಿರೋದು ರಾಜಮೌಳಿಯವರ ಬಾಹುಬಲಿ 2 1810 ಕೋಟಿ ಪ್ಲಸ್ ಕಲೆಕ್ಷನ್. ಇಂಡಿಯಾದ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್, ಸೌತ್ ಇಂಡಿಯಾದಿಂದ ಬಂದಿರುವಂಥ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಬಾಹುಬಲಿ 2. ಇನ್ನು ಟಾಪ್ 1 ದಂಗಲ್ 2000 ಕೋಟಿ. ಆಮಿರ್ ಖಾನ್ ಅವರ ಸಿನಿಮಾ ಇದುವರೆಗೂ ಆ ರೆಕಾರ್ಡನ್ನು ಯಾರೂ ಕೂಡ ಬ್ರೇಕ್ ಮಾಡಿಲ್ಲ, 2000 ಕೋಟಿಯನ್ನು. ಸೊ ಧುರಂಧರ್ ಈಗ 2000 ಕೋಟಿಯನ್ನು ಬ್ರೇಕ್ ಮಾಡುತ್ತಾ ಅನ್ನೋ ಪ್ರಶ್ನೆ ಎಲ್ರಿಗೂ ಕೂಡ ಕಾಡ್ತಾ ಇದೆ. ಯಾಕಂದರೆ ಫಸ್ಟ್ 4 ದಿನದಲ್ಲೇ ಒಂದು 500 ಕೋಟಿ ಹತ್ತಿರಕ್ಕೆ ಅವ್ರು ಬಂದಿರೋದ್ರಿಂದ ಮುಂದೆ ಹೇಗೆ ಹೋಗುತ್ತೆ ಇದು ಸಾಕಷ್ಟು ಚರ್ಚೆ ಇದೆ. ಅವ್ರಿಗೊಂದು ಸ್ವಲ್ಪ ಹೊಡ್ತಾ ಏನು ಅಂತಂದರೆ, ಭಾಳ ಹೆಚ್ಚಿನ ಜನಸಂಖ್ಯೆ ಇರುವಂಥ ನಮ್ಮ ಇಂಡಿಯನ್ ಪೀಪಲ್ ಇರುವಂಥ ಕಂಟ್ರಿ, ಅದು ಗಲ್ಫ್ ಕಂಟ್ರಿಗಳು.
ಸೊ ಸೌದಿ ಇರ್ಬೋದು, ಒಮಾನ್ ಇರ್ಬೋದು, ಕತಾರ್ ಇರ್ಬೋದು, ಎಲ್ಲ ಕಡೆ ದುಬೈ, ಇಲ್ಲಿ ಅತಿ ಹೆಚ್ಚು ಹಿಂದಿ ಸಿನಿಮಾ ನೋಡೋರಿದ್ದಾರೆ. ಆದರೆ ಈ ಭಾಗದಲ್ಲಿ ರಿಲೀಸ್ಗೆ ಅವಕಾಶ ಕೊಟ್ಟಿಲ್ಲ. ಸೊ ಈ ಭಾಗದಲ್ಲಿ ಅವ್ರು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ದುರಂದರ್ಗೆ ನಾವು ಅವಕಾಶ ಕೊಡಲ್ಲ, ಇದು ಆ್ಯಂಟಿ ಅವ್ರಿಗೆ ಕಮ್ಯುನಿಟಿ ಸಂಬಂಧಪಟ್ಟ ಹಾಗೆ, ಜೊತೆಗೆ ಬೇರೆ ರೀತಿಯಾದಂಥ ಡಿಫೇಮಿಂಗ್ ವಿಷಯಗಳಿದೆ ಅನ್ನೋದು ಅವ್ರದ್ದೇ ಆದಂಥ ಒಂದಷ್ಟು ತಕರಾರಿತ್ತು. ಅಲ್ಲೂ ಏನಾದರೂ ಕಲೆಕ್ಷನ್ ಆಗಿದ್ರೆ ಇವ್ರಿಗೆ ಈಸಿ ಆಗೋದು 2,000 ಕೋಟಿ ಕಲೆಕ್ಷನ್ ಮಾಡೋದು. ಬಟ್ ಅದೊಂದು ದೊಡ್ಡ ಹೊಡೆತ. ಗಲ್ಫ್ ಕಂಟ್ರಿಗಳಲ್ಲಿ ಇದು ಸಿನಿಮಾ ರಿಲೀಸ್ ಆಗಿಲ್ಲ ಅನ್ನೋ ಕಾರಣಕ್ಕೆ. ಸೊ ಓವರಾಲ್ ಸ್ಟ್ಯಾಟಿಸ್ಟಿಕ್ಸ್ ಈ ರೀತಿ ಆಗಿದೆ. ಸೊ ನೀವೇನು ಹೇಳ್ತೀರಾ? ದುರಂದರ್ ಸಿನಿಮಾ ನೀವು ನೋಡಿದ್ರೆ ಹೇಗೆ ಅನ್ನಿಸ್ತು? ಪ್ರೊಪಗಾಂಡ ಅಂತ ಅನ್ನಿಸ್ತಾ, ಇಲ್ವಾ ಒಳ್ಳೆ ಸಿನಿಮಾ ಅಂತ ಅನಿಸ್ತಾ? 2,000 ಕೋಟಿ ಕಲೆಕ್ಷನ್ ಮಾಡುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯಾದಂಥ ಸ್ಪೆಷಲ್ ಕಾಂಟೆಂಟ್ಗಾಗಿ ಫಾಲೋ ಮಾಡ್ತಾ ಇರಿ ಸುಮನ್ ಟಿವಿ ಕನ್ನಡ.